ಎಲ್ಲ ಮಾಸ್ಟರ್ ಸರ್ ನಮಸ್ತೆ. ಮೊದಲನೇದಾಗಿ ನಿಮ್ಮ ಪ್ರೀತಿಯ ಪತ್ರಿಕೆ ಗುರುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಜೂಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ವೀಕ್ಷಿಸುವ ಎಲ್ಲ ಮಾಸ್ಟರ್ಗಳಿಗೆ ನಮಸ್ಕಾರಗಳು. ಮರಣಾನಂತರ ಜೀವನದ ಬಗ್ಗೆ ಈ ದಿನ ಇನ್ನೊಂದು ಅದ್ಭುತವಾದ ವಿಷಯ ಪತ್ರಿಕೆ ಗುರುಗಳು ತಿಳಿಸಿದ್ದನ್ನ ಕೇಳ್ಕೊಳ್ಳೋಣ. ಬಹಳ ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ಬಹಳ ಇಂಟ್ರೆಸ್ಟಿಂಗ್ ಇದೆ. ಮತ್ತೆ ನಮ್ಮೆಲ್ಲ ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ಪ್ರತಿನಿತ್ಯ ಪ್ರತಿ ಕ್ಷಣ ಇದು ಅನ್ವಯಿಸುವಂಥದ್ದು. ಬಹಳ ಚೆನ್ನಾಗಿದೆ. ನಿಜವಾಗ್ಲೂ ಇದನ್ನ ನನಗೆ ಕೇಳಿ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಇಷ್ಟೆಲ್ಲ ಚೆನ್ನಾಗಿದೆಯಲ್ಲ, ಎಷ್ಟು ಅದ್ಭುತವಾಗಿದೆ, ನಮ್ಗೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದು ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಈ ಪ್ರಪಂಚದಲ್ಲಿ ಒಟ್ಟು 3 ರೀತಿಯ ಜನರು ಇದ್ದಾರೆ. 3 ರೀತಿಯ ಜನರು ಇದ್ದಾರೆ ಈ ಪ್ರಪಂಚದಲ್ಲಿ. ಮೊದಲನೇವ್ರು ಯಾರಂದ್ರೆ ಯೋಗಿ ಆಗದೆ ಇರೋರು. ಯಾರು ಯೋಗಿ ಅಲ್ವೋ ಅವರು ಒಂದು ರೀತಿ ಜನ. ಎರಡನೇವರು ಯೋಗಿ ಆಗಿ ನಂತರ ಯೋಗ ಭ್ರಷ್ಟರಾದವರು. ಇವರು ಯೋಗಿಗಳು ಆದ್ರೆ ಯೋಗಿ ಭ್ರಷ್ಟರಾಗಿದ್ದಾರೆ, ಯೋಗ ಭ್ರಷ್ಟರಾಗಿದ್ದಾರೆ. 2 ರೀತಿ ಜನ ಆಯ್ತು. ಮೂರನೇದು ಯೋಗಿ ಬಟ್ ಅವರು ಭ್ರಷ್ಟರಾಗದೆ ಹಾಗೇನೇ ಉಳಿದವರು, ಯೋಗ ಭ್ರಷ್ಟರಾಗದೆ ಉಳಿದಿರೋರು. ಅದರಲ್ಲಿ 3 ರೀತಿಯಲ್ಲಾಗೋಯ್ತು. ಒಬ್ಬರು ಯೋಗಿ ಅಲ್ಲದೆ ಇರೋರು, ನೆಕ್ಸ್ಟ್ ಯೋಗಿ ಆಗಿನೂ ಭ್ರಷ್ಟರಾದವರು, ನೆಕ್ಸ್ಟ್ ಭ್ರಷ್ಟರಾಗದಲ್ಲದೆ ಹಾಗೇನೇ ಇರೋರು, ಯೋಗಿಯಾಗಿ ಇರೋರು. 3 ಸ್ಟೇಜ್, ಸ್ಟಾರ್ಟಿಂಗ್ ಸ್ಟೇಜ್ ಒಂದು, ಮಿಡ್ಲ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಹೇಳ್ಬೋದು. 3 ರೀತಿಯ ಜನ. ಅದಕ್ಕೆ ಅರ್ಜುನ ಶ್ರೀಕೃಷ್ಣನನ್ನ ಕೇಳಿದಂತೆ, ಯೋಗ ಭ್ರಷ್ಟರಾದವರು ಅಂದ್ರೆ ಯೋಗಿ ಆಗಿದ್ರು ನಂತರ ಯೋಗ ಭ್ರಷ್ಟ, ಮಧ್ಯದಲ್ಲಿ ಅವರು ಯೋಗಿಗಳು ಏನಾದ್ರು ತೊಂದರೆಗೆ ಏನಕ್ಕಾದ್ರೂ ಪ್ರಲೋಭನೆಗೊಳಗಾಗಿ ಯೋಗ ಭ್ರಷ್ಟರಾಗ್ತಾರೆ ಅಂತ. ಯೋಗ ಮಾರ್ಗದಲ್ಲಿ ಇದ್ದವರು ಆ ಮಾರ್ಗದಿಂದ ಮತ್ತೆ ಕೆಳಗಡೆ ಇಳಿದ್ಬಿಡ್ತಾರೆ. ಅಂತವ್ರು ಮರಣ ನಂತರ ಏನಾಗ್ತಾರೆ? ಬಹಳ ಅತ್ಯದ್ಭುತವಾದ ಪ್ರಶ್ನೆ, ತುಂಬಾ ಆಸಕ್ತಿಕರವಾದ ವಿಷಯವನ್ನ, ಪ್ರಶ್ನೆಯನ್ನ ಅರ್ಜುನ ಶ್ರೀಕೃಷ್ಣನ್ ಕೇಳೋದು. ಯೋಗ ಭ್ರಷ್ಟರಾದವರು ಮರಣದ ನಂತರ ಏನಾಗ್ತಾರೆ? ಇದು ಮರಣದ ನಂತರ ತಿಳ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ. ಮರಣದ ಮುಂಚೆ ಈಗ ನಮ್ಗೆ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದೆ ಏನು ಅನ್ನೋದು ವಿಷಯ. ಮರಣಕ್ ಮುಂಚೆ ಗೊತ್ತಿಲ್ಲ, ಮರಣಕ್ ನಂತರ ಗೊತ್ತಿಲ್ಲ. ಈಗಿನ ಜೀವನ ಅಷ್ಟೇ ಗೊತ್ತಿಲ್ಲ. ಮರಣದ ನಂತರ ಏನಾಗ್ತಾನೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ಈ ಯೋಗ ಭ್ರಷ್ಟರಾದವ್ರು ಏನಾಗ್ತಾರೆ ಅಂದ್ರೆ, ಅದಕ್ಕೆ ಶ್ರೀಕೃಷ್ಣ ಏನಾಗ್ತಾನೆ, ಇನ್ನೊಂದ್ ಜನ್ಮ ತಗೊಳ್ತಾನೆ. ಅದ್ಭುತವಾಗಿ ಹೇಳ್ತಾರೆ. ಯೋಗ ಭ್ರಷ್ಟರಾದವನು ಸಹ ಇನ್ನೊಂದು ಜನ್ಮ ತೆಗೆದುಕೊಳ್ತಾನೆ. ಆದ್ರೆ ಅವನು ಯಾವ್ದಾದ್ರು ಒಬ್ಬ ಯೋಗಿಗಳ ಮನೆಯಲ್ಲಿ ಅಥವಾ ಒಬ್ಬ ಶ್ರೀಮಂತರ ಮನೆಯಲ್ಲಿ ಜನಿಸುತ್ತಾನೆ. ನೋಡಿ, ಇಲ್ಲಿ ಯೋಗ ಭ್ರಷ್ಟರಾದವ್ರದ್ದು ಎಷ್ಟೊಂದು ಒಂದು ಅನುಕೂಲ ಅಥವಾ ಪ್ರಯೋಜನಗಳಂದ್ರೆ, ಯೋಗ ಭ್ರಷ್ಟ ಆದ ಅಂತ ಅವನೇನು ಎಲ್ಲೂ ಹೋಗೋದಿಲ್ಲ ಅಥವಾ ಯಾವುದೇ ಕೆಳಮಟ್ಟಕ್ಕೆ ಇಡೋದಿಲ್ಲ. ಆದ್ರೆ ಇನ್ನೂ ಒಂದು ಉನ್ನತ ಮಟ್ಟದಲ್ಲಿ ಒಬ್ಬ ಒಳ್ಳೆ ಯೋಗಿಗಳ ಮನೆಯಲ್ಲಿ ಚೆನ್ನಾಗಿ ಅನುಕೂಲಸ್ಥರ, ಎಲ್ಲಾ ರೀತಿಯ ಅನುಕೂಲಸ್ಥರ ಶ್ರೀಮಂತರ ಮನೆಯಲ್ಲಿ ಹುಡ್ತಾನೆ. ನಂತರ ತನ್ನ ಯೋಗ ಅಭ್ಯಾಸವನ್ನು, ಯೋಗ ಪ್ರಯಾಣವನ್ನು ಮುಂದುವರಿಸ್ತಾನೆ. ಹಿಂದಿನ ಜನ್ಮದಲ್ಲಿ ಎಲ್ಲಿವರೆಗೂ ನಿಂತಿರ್ತಾನೆ, ಯೋಗಿ ಆಗಿರ್ತಾನ. ಯೋಗ ಭ್ರಷ್ಟ ಅಂದ್ರೆ ಯೋಗಿ ಆಗಿದ್ದವನು ಅಲ್ಲೆಲ್ಲ ಒಂದ್ ಕಡೆ ಯೋಗ ಭ್ರಷ್ಟನಾಗಿ ನಿಲ್ಸಿರ್ತಾನಲ್ಲ, ಅಲ್ಲಿಂದ ಪುನಃ ತನ್ನ ಪ್ರಯಾಣ ಮುಂದುವರಿಸ್ತಾನೆ. ಅದಕ್ಕೆ ಯಾವಾಗ್ಲೂ ನಾವು ತಿಳ್ಕೊಳ್ಬೇಕಾಗಿರೋದು, ನಾವು ಈ ಭೂಲೋಕದಲ್ಲಿ ಹುಟ್ಟಿ ದೇಹ ತ್ಯಾಗ ಮಾಡುವಾಗ ಏನು ತೆಗೆದುಕೊಂಡು ಹೋಗಲ್ಲ. ಯಾವುದೇ ಆಸ್ತಿ ಪಾಸ್ತಿ, ಧನ ಕನಕ, ಹೆಸರು, ಕೀರ್ತಿ, ಅಧಿಕಾರ, ಐಶ್ವರ್ಯ ಏನು ತಗೊಂಡವಲ್ಲ. ಕೇವಲ ನಾವು ಏನು ಯೋಗ ಸಾಧನೆ ಮಾಡಿದ್ವಿ, ಏನು ಒಳ್ಳೆ ಕೆಲಸ ಮಾಡಿ ಪುಣ್ಯ ಅದನ್ನ ಯಾವತ್ತೂ ಕ್ಯಾರಿ ಮಾಡ್ತಾನೆ ಮುಂದೆ. ಅದು ಫಾರ್ವರ್ಡ್ ಆಗ್ತಾನೆ ಇರುತ್ತೆ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ನಮ್ಮ ಜೊತೆ ಎಂದೆಂದಿಗೂ ಇರುತ್ತೆ. ಮುಂದೆ ಜನ್ಮದಲ್ಲೂ ಎಲ್ಲ ನಮ್ಮ ಜನ್ಮ ಕೊನೆಯಾಗುವವರೆಗೂ ಏನು ಗಳಿಸಿದ್ದು
ಒಳ್ಳೇದು ಕೆಟ್ಟದ್ದು, ಪಾಪ ಪುಣ್ಯ ಎರಡೂ ಇದ್ದೇ ಇರುತ್ತೆ ಅನ್ನೋದು. ಹಾಗಾಗಿ ಯೋಗ ಸಾಧನೆ ಮಾಡಿ ಏನೇನು ಗಳಿಸ್ಕೊಂಡಿದಾರೋ ಅದನ್ನ ಅಲ್ಲಿವರೆಗೂ ಮತ್ತೆ ಅಲ್ಲಿಂದನೇ ಅದು ಹೊಸದಾಗೇನು ಪ್ರಾರಂಭ ಮಾಡ್ಬೇಕಾಗಿರಲ್ಲ. ಅವ್ರು ಎಲ್ಲಿ ನಿಲ್ಸಿರ್ತಾರೋ ಅಲ್ಲಿಂದ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅಂದ್ರೆ ಇಲ್ಲಿ ಹೇಗೆ ಯೋಗ ಭ್ರಷ್ಟರಾಗ್ತಾರೆ ಅನ್ನೋದನ್ನ ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ. ಯೋಗ ಭ್ರಷ್ಟ ಅಂದ್ರೇನು, ಯೋಗ ಭ್ರಷ್ಟ ಅನ್ನೋದು ಯಾಕಾಗತ್ತೆ, ಹೇಗೆ ಕೊನೆಯ ಉಸಿರಿರೋವರೆಗೂ ಯೋಗಿಗೆ ಯಾವಾಗಾದ್ರೂ ಈ ಒಂದು ಯೋಗ ಭ್ರಷ್ಟತ್ವ ಬರ್ಬೋದಂತೆ ನೋಡಿ. ತನ್ನ ಕೊನೆಯ ಜೀವನದ ಉಸಿರಿರೋವರೆಗೂ ಯಾವಾಗ ಬೇಕಾದ್ರೂ ಈ ಒಂದು ಯೋಗ ಭ್ರಷ್ಟತೆ ಬರಬಹುದು. ಯಾವಾಗಾದ್ರೂ ಮತ್ತೆ ಮಾಯೆಯಲ್ಲಿ ಬೀಳಬಹುದು. ಈ ಪ್ರಪಂಚನೇ ಪೂರ್ತಿ ಒಂದು ಮಾಯೆಯಿಂದ ನೆನೆಯಲ್ಪಟ್ಟಿದೆ, ಮಾಯಲೋಕ. ಅದಕ್ಕೇನೆ ಇಲ್ಲಿ ಆತ್ಮ ಪರಿಪೂರ್ಣವಾಗಿ ಇದ್ದು ಇಲ್ಲಿ ಜನಿಸುವಾಗ ಎಲ್ಲ ಗೊತ್ತಿದ್ದು ಕೂಡ ಈ ಭೂಮಿ ಮೇಲೆ ಬಂದ ನಂತರ ಆ ಮಗುವಾಗಿದ್ದಾಗ ಎಲ್ಲ ನೆನಪಿರುತ್ತೆ. ಮನಸ್ಸು ಅನ್ನೋದು ಶುರುವಾದಾಗ, ಪ್ರಾಪಂಚಿಕ ಜೀವನಕ್ಕೆ ಎಂಟರ್ ಆದಾಗ ಮತ್ತೆ ಮಾಯೆಯಲ್ಲಿ ಹೋಗ್ಬಿಡ್ತಾನೆ ಮನುಷ್ಯ. ಮಾಯಾ ಲೋಕದಲ್ಲಿ ಸೃಷ್ಟಿಯಾಗಿದೆ, ಅದ್ಭುತವಾಗಿ ಪ್ರಪಂಚ ಸೃಷ್ಟಿಯಾಗಿದೆ, ಉದ್ದೇಶಪೂರ್ವಕವಾಗಿ ಆ ರೀತಿ ಆಗಿದೆ ಮಾಯೆಗೆ. ಯಾಕಂದ್ರೆ ಇದರಿಂದ ಒಂದು ಚಾಲೆಂಜ್, ಒಂದು ಕಲಿಕೆ ಅನುಭವ ಆದ್ರಿಂದ ಮಾಯೆಯನ್ನು ಉದ್ದೇಶಪೂರ್ವಕವಾಗಿ ಭೂಮಿನ ಅದೇ ರೀತಿ ಸೃಷ್ಟಿಸಲ್ಪಟ್ಟಿದೆ. ಮಾಯೆ ಅಂತ ಇದೇನು ಆಶ್ಚರ್ಯಕರ ಅಲ್ಲ ಅಥವಾ ಅಸ್ವಾಭಾವಿಕ ಏನಲ್ಲ, ಇದು ನ್ಯಾಚುರಲ್. ಮಾಯಾ ಲೋಕ ಅನ್ನೋದು ಸ್ವಾಭಾವಿಕ. ಯಾಕಂದ್ರೆ ಅದನ್ನ ಅರ್ಥಕೊಳ್ಬೇಕು ಅನ್ನೋದೇ ಇದು ನಿಜವಾದ ಜೀವನ. ಆತ್ಮ ಅಂತ ತಿಳ್ಕೊಳ್ಳುವಾಗ ಈ ಮಾಯೆಯನ್ನ ದಾಟೋದು, ಈ ಭೂಲೋಕ ಒಂದು ಮಾಯೆ ಅನ್ನೋದನ್ನ ತಿಳ್ಕೊಳ್ಬೇಕು. ಅದಕ್ಕೆ ಯಾವ ಬೇಕಾದ್ರೆ ಮಾಯೆಯಲ್ಲೇ ಬಿದ್ದು ಬಿಡ್ಬೋದು ಮನುಷ್ಯ. ಯೋಗಿ ಆಗಿದ್ರು ಕೂಡ ಬೀಳ್ಬೋದು. ಅಂದ್ರೆ ಇನ್ನು ಯೋಗಿ ಆಗದೆ ಇರೋರು ವಿಷಯ ಏನು ಅಂತ ನಾವು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಕೊನೆಯ ಉಸಿರಿರೋವರೆಗೂ ಭ್ರಷ್ಟತ್ವ ಬರದೆ ಯೋಗತ್ವ ಕಾಪಾಡಿಕೊಂಡ್ರೆ, ಯೋಗಿಯಾಗಿ ಕೊನೆಯ ಶ್ವಾಸ ಬಿಟ್ರೆ ಅವರು ಕೃಷ್ಣನಂತವ್ರು. ಶ್ರೀಕೃಷ್ಣ ಒಬ್ಬ ಮಹಾಯೋಗಿ. ಅವರು ಯೋಗ ಭ್ರಷ್ಟ ಆಗ್ದಲೆ ಯೋಗತ್ವ ಉಳಿಸ್ಕೊಂಡು ಕೊನೆಯವರೆಗೂ, ಕೊನೆ ಶ್ವಾಸ ಬಿಡೋವರೆಗೂ ಯೋಗಿ ಆಗಿದ್ದವರು. ಆ ರೀತಿ ಆಗ್ತಾರೆ ಬೇರೆಯವರು ಸಹ ಯೋಗಿಗಳಾದವರು ಶ್ರೀಕೃಷ್ಣ ನಂತರ. ಅದಕ್ಕೆ ಕೊನೆಯ ಉಸಿರಿರುವವರೆಗೂ ಈ ಒಂದು ಮಾಯೆಯಲ್ಲಿ ಬೀಳದೆ, ಯೋಗ ಭ್ರಷ್ಟತ್ವಕ್ಕೆ ಒಳಗಾಗದೆ ಯೋಗತ್ವವನ್ನ ಕಾಪಾಡ್ಕೊಳ್ಳೋದೇ ಬಹಳ ಮುಖ್ಯ. ಅವರು ಶ್ರೀಕೃಷ್ಣನಿಗೆ ಸಮ ಅಂತ ಉನ್ನತ ಮಟ್ಟಕ್ಕೆ ಇರ್ತಾರೆ ಯೋಗಿಗಳು. ಆಮೇಲೆ ಹೇಗೆ ಪರೀಕ್ಷೆಗಳು ಬರುತ್ತೆ ಅಂದ್ರೆ, ಎಷ್ಟೋ ಪರೀಕ್ಷೆಗಳು ಬರುತ್ತೆ ಮನುಷ್ಯನಿಗೆ ಭೂಮಿ ಮೇಲೆ. ಯೋಗಿ ಆದ ಮೇಲೆ ಸಹ ಬರುತ್ತೆ ಪರೀಕ್ಷೆಗಳು. ಯೋಗಿ ಆದ ತಕ್ಷಣ ಪರೀಕ್ಷೆ ಬರಲ್ಲ ಅಂತಲ್ಲ, ಯೋಗಿ ಆದ್ಮೇಲೆನೆ ಬಹಳ ಪ್ರಮುಖವಾದದ್ದು ಪರೀಕ್ಷೆಗಳದ್ದು ಬರುವಂತದ್ದು. ಅದಕ್ಕೆ ಯೋಗಿ ಆಗುವ ಮೊದಲು ಕೂಡ ಬರ್ತಾ ಇರುತ್ತೆ ಪರೀಕ್ಷೆಗಳಿಗೆ. ಸಾಮಾನ್ಯವಾಗಿ ನಾವು ಧ್ಯಾನ ಅಲ್ಲದಿದ್ದವ್ರಿಗೆ ಜೀವನದಲ್ಲಿ ಪ್ರತಿನಿತ್ಯ ಬರ್ತಾನೆ ಇರುತ್ತೆ. ಎಲ್ಲವನ್ನೂ ಪರೀಕ್ಷೆಗಳೇ, ಅನುಭವಗಳೇ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಧ್ಯಾನ ಮಾಡದೇ ಇದ್ದವ್ರಿಗೆ, ಯೋಗಿ ಅಲ್ಲದವ್ರಿಗೆ ಅವೆಲ್ಲ ಪರೀಕ್ಷೆಗಳು, ಪಾಠಗಳು ಅಂತ ಗೊತ್ತಿಲ್ಲ. ಅವರು ಅದನ್ನೇ ನಿಜ, ಅದೇ ಒಂದು ಸಹಜ, ಅದೇ ಸತ್ಯ, ಅದಕ್ಕೆ ಅಂಟ್ಕೊಂಡು ಅದ್ರಲ್ಲೇ ಅನುಭವಿಸಿ ತುಂಬಾ ತೀವ್ರವಾದ ದುಃಖವನ್ನು, ನೋವನ್ನು, ಸಂಕಟವನ್ನು ಅನುಭವಿಸ್ತಿರ್ತಾರೆ. ಅವೆಲ್ಲ ಪರೀಕ್ಷೆ ಪಾಠ ಅಂತ ತಿಳ್ಕೊಳ್ತಾರೆ. ಆದ್ರೆ ಯೋಗಿಗೆ ಗೊತ್ತು, ಏನೇ ಪರೀಕ್ಷೆ, ಕಷ್ಟ, ಸಂಕಟ, ನೋವು, ಅಪಮಾನಗಳು ಬಂದ್ರೆ ಅವೆಲ್ಲ ಯೋಗಿಗೆ ಗೊತ್ತು, ಅವು ಕೇವಲ ಪರೀಕ್ಷೆಗಳು ಮತ್ತು ಪಾಠಗಳು ಅಂತ ನಮಗೆಲ್ಲ ಗೊತ್ತಿದೆ. ಎಲ್ಲ ಕಲಿಕೆಯಲ್ಲಿ ಪಾಠ ಅಂತ ಧ್ಯಾನ ಮಾಡಿದವ್ರಿಗೆ, ನಿಜವಾದ ಯೋಗಿಗಳಿಗೆ ಮಾತ್ರ ತಿಳಿಯುತ್ತೆ, ಗೊತ್ತಾಗುತ್ತೆ. ಅದು ಗೊತ್ತಿರುವಂತ ವಿಷಯ ಅವ್ರಿಗೆ. ಆದ್ರೆ ಆ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಯೋಗ ಭ್ರಷ್ಟ ಆಗ್ತಾರೆ. ಆ ಪ್ರತಿಯೊಂದು ಘಟನೆಗಳು, ಪ್ರತಿಯೊಂದು ಜೀವನದಲ್ಲಿ, ಪ್ರತಿಯೊಂದು ಸಮಯದಲ್ಲಿ ಬರುವಂತ ಒಂದು ಘಟನೆ, ಪರೀಕ್ಷೆಗಳ ರೀತಿಯಲ್ಲಿ ಘಟನೆಗಳು. ಅದರಲ್ಲಿ ಅದೊಂದು ಎಕ್ಸಾಮ್, ಟೆಸ್ಟ್, ಎಲ್ಲ ರೀತಿಯ ಘಟನೆ. ಅದ್ರಲ್ಲಿ ಫೇಲ್ ಆಗ್ಬಿಟ್ರೆ ಯೋಗ ಭ್ರಷ್ಟ. ಆಮೇಲೆ ಆ ಪರೀಕ್ಷೆ ಯಾವಾಗ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗೋದಿಲ್ಲ.
ಪರೀಕ್ಷೆಗಳು. ಅದಕ್ಕೆ ಅಷ್ಟೊಂದು ಅದ್ಭುತ ಅದು ಮಾಯಾಲೋಕ, ಇದು ಭೂಲೋಕ. ಪರೀಕ್ಷೆಗಳು ಬರೋದು ಸಹ ಎಲ್ಲಿಂದ ಗೊತ್ತಾಗೋದಿಲ್ಲ, ಯಾವಾಗ ಬರುತ್ತೆ ಅಂತ. ಹಿಂದಿನಿಂದ ಬರ್ಬೋದು, ಮುಂದಿನಿಂದ ಬರ್ಬೋದು, ಪಕ್ಕದಿಂದ ಅಕ್ಕಪಕ್ಕದಿಂದ. ನೋಡಿ, ಸುತ್ತಲೂ ನಮ್ಮ ಸುತ್ತಲೂ ಅಂತ ಹೆಂಗೆ ನದಿ ಅಥವಾ ಸಮುದ್ರದಲ್ಲಿ ನಾವು ಮುಳುಗಿದಾಗ ಸುತ್ತಲೂ ಹೆಂಗೆ ಜಲಮಯ ಆಗಿರುತ್ತೆ, ಎಲ್ಲ ಕಡೆಯಿಂದ ಜಲ ಸುತ್ತಿರ್ತೈತೆ ನೋಡಿ. ಈ ಇದಾದಾಗ ಪ್ರವಾಹ ಆದಾಗ ಏನೂ ಇರಲ್ಲ, ಅಲ್ಲಿ ಪ್ರವಾಹ ಆದ್ರೆ ಸುತ್ತಲೂ ಜಲಮಯ, ಎಲ್ಲ ಕಡೆ ನೀರು ತುಂಬಿರುತ್ತೆ. ಹಾಗೆ ಮಾಯ ನಮ್ಗೆ ಸುತ್ತಲೂ ಆವರಿಸ್ಕೊಂಡ್ಬಿಡ್ಬೋದು, ಎಲ್ಲ ಕಡೆಯಿಂದಲೂ ಅಕ್ಕಪಕ್ಕ, ಹಿಂದೆ ಮುಂದೆ ಪರೀಕ್ಷೆಗಳು. ಅದಕ್ಕೆ ನಾವು ಅವೇರ್ ಆಗಿರ್ಬೇಕು, ಎಚ್ಚರವಾಗಿರ್ಬೇಕು ಪ್ರತಿ ಕ್ಷಣ. ಆ ರೀತಿ ಘಟನೆ ಬಂದ ತಕ್ಷಣ ನಾವು ತಕ್ಷಣ ಅನ್ಬೇಕು, ಓಹೋ ಪರೀಕ್ಷೆ ಬರ್ತಾ ಇದೆ, ಯಾರೋ ನನ್ನನ್ನು ಬೈತಾ ಇದಾರೆ ಅಂದ್ರೆ, ಓ ಬಂತು ಒಂದು ಪರೀಕ್ಷೆ. ಇದು ಒಂದು ಯಾವಾಗ ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಎಷ್ಟೊಂದು ಅದ್ಭುತ ನಮ್ಗದು. ನಾವು ಇದೆಲ್ಲ ಗೊತ್ತಿದ್ರು ಕೂಡ ಆ ಸಮಯದಲ್ಲಿ ನಾವು ಎಷ್ಟು ಎಚ್ಚರವಾಗಿರ್ತೀವಿ ಘಟನೆ ಬಂದಾಗ, ಪರೀಕ್ಷೆ ಬಂದಾಗ, ಅದು ಬಹಳ ಬಹಳ ಮುಖ್ಯ. ಅದಕ್ಕೇನೆ ನಾವು ಯಾವಾಗ್ಲೂ ಪ್ರತಿ ಕ್ಷಣ ಅವೇರ್ನೆಸ್ ಅಲ್ಲಿ ಇದ್ರೆ, ಪ್ರಜ್ಞೆಯಲ್ಲಿದ್ರೆ, ಏನೇ ಘಟನೆ, ಒಬ್ರು ಉದಾಹರಣೆ ಬೈದ್ರು ಅದೇ ಸಹಜವಾಗಿ ಎಲ್ಲರಿಗೂ ಬರುವಂತದ್ದಿಲ್ಲಿ. ಪ್ರತಿಯೊಬ್ಬರು ಘಟನೆಯಲ್ಲಿ ಅನ್ನೋದು ಯಾವಾಗ ನಮ್ಮ ಒಂದು ಇದನ್ನ ಕೆಣಕ್ತಾರೋ, ವ್ಯಕ್ತಿತ್ವಕ್ಕೆ ಪೆಟ್ಟು ಬೀಳುತ್ತೋ, ಅಥವಾ ನಮ್ಮ ಅಹಂಗೆ ಪೆಟ್ಟು ಬೀಳುತ್ತೋ, ಅಲ್ಲಿನೇ ಸ್ಟಾರ್ಟ್ ಆಗುತ್ತೆ ಪರೀಕ್ಷೆಗಳು. ಎಲ್ಲ ಘಟನೆಗಳು, ಎಲ್ಲ ಪ್ರಾಬ್ಲಮ್ಸ್ ಏನೇ ನಡೆದ್ರು ಅಲ್ಲೇನೆ ಅದು ಸ್ಟಾರ್ಟಿಂಗ್ ಪಾಯಿಂಟ್. ಎಲ್ಲ ಶುರುವಾಗೋದು ಅಲ್ಲಿಂದಲೇ. ಕೊನೆಗೆ ಎಲ್ಲಿ ಯಾವ ಮಟ್ಟಕ್ಕೆ ಬೆಳೀತೆ ಅಂದ್ರೆ, ಅವರು ಅದ್ರಿಂದ ಹೊರಗೆ ಬರ್ಲಾಗ್ತದೆ ಯೋಗ ಭ್ರಷ್ಟರಾಗಿ ಕೆಳಗೆ ಬಿದ್ದು ಹೋಗುವಂಥದ್ದು, ತುಂಬಾ ದೊಡ್ಡ ಒಂದು ಸಮಸ್ಯೆಯಲ್ಲಿ ಸಿಗಾಕೊಳ್ಳೋದು, ಸಂಕಟಕ್ಕೆ ತುಂಬಾ ತೊಂದರೆ ಇದೆ. ತಕ್ಷಣ ಅದು ನಾವು ಇದು ಪರೀಕ್ಷೆ ಅನ್ನೋದು ತಿಳ್ಕೋಬೇಕು. ಈಗ ಅವರೊಂದು ಘಟನೆ ಎಕ್ಸಾಂಪಲ್ ಹೇಳಿದ್ರು ಪತ್ರಿಜಿಯವರು, ಈ ಒಂದು ಉಪನ್ಯಾಸ ಕೊಡುವಾಗ ಧ್ಯಾನ ಮಹಾಚಕ್ರದಲ್ಲಿ ಆವಾಗ ತಾನೇ ನಡೆದಿತ್ತಂತೆ ಅದು. ಧ್ಯಾನ ಮಹಾಚಕ್ರದಲ್ಲಿ ಅವತ್ತೇ ಅಥವಾ ಹಿಂದಿನ ದಿವಸನೇ ಎಷ್ಟು ನಡೆದಿದ್ದ ಒಂದು ಘಟನೆ. ಒಬ್ರು ಬಂದು ಧ್ಯಾನಿ ಪತ್ರಿಜಿಯವರಿಗೆ ಕೇಳಿದ್ರಂತೆ, ನಾನು ಪಿರಮಿಡ್ ನಲ್ಲಿ ಕುಳಿತಿದ್ದಾಗ ಒಬ್ಬ ಬಂದು ಹೊಡೆದ ಅಂತ. ಅದನ್ನ ಪಾಪ ಬಂದು ಪತ್ರಿಜಿಯವರಿಗೆ ಹೇಳೋದು, ಪಿರಮಿಡ್ ಅಲ್ಲಿ ಬಂದು ಕೂತಾಗ ಒಬ್ಬ ಹೊಡೆದಿದ್ದಾನಂತೆ. ಅದು ನಿಜವಾಗ್ಲೂ ಸಾಮಾನ್ಯ ವಿಷಯ ಅಲ್ಲ. ಯಾಕೆಂದ್ರೆ ನಾವಾದ್ರೂ ಕೂಡ ಪಿರಮಿಡ್ ಅಲ್ಲಿ ಯಾವ್ದು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಪಿರಮಿಡ್ ಅಂದ್ರೆ ಒಂದು ಒಳ್ಳೆ ಶಕ್ತಿ ಕ್ಷೇತ್ರ, ಅಲ್ಲೆಲ್ಲ ಬರೋ ಧ್ಯಾನಿಗಳು, ಅಲ್ಲಿ ಬಂದು ಧ್ಯಾನ ಮಾಡ್ತಿದ್ದವ್ರಿಗೆ ಹೊಡೆದ್ರ ಅಂದ್ರೆ ಅದು ನಿಜವಾಗ್ಲೂ ಒಂದು ಸಹಜವಾಗಿ ಸಾಮಾನ್ಯವಾಗಿ ತಿಳ್ಕೊಳ್ಳೋರ್ಗು ದೊಡ್ಡ ವಿಷಯನೇ. ಅದಕ್ಕೆ ಪಾಪ ಅವ್ರು ಬಂದು ಪತ್ರಿಜಿಯವರಿಗೆ ಹೇಳಿದಾನೆ, ಹಿಂಗಾಗ್ಬಿಟ್ಟಿದೆ, ನಾನು ಧ್ಯಾನಕ್ಕೆ ಕೂತಾಗ ಒಬ್ಬ ಹೊಡೆದ್ಬಿಟ್ಟ. ಅದಕ್ಕೆ ಪತ್ರಿಜಿಯವರು ಹೇಳ್ತಾರಂತೆ, ಸರಿ ಅವನು ಹೊಡೆದ, ನೀನು ಅವಮಾನ ಏಕೆ ಸಹಿಸ್ಕೊಳ್ಳಿಲ್ಲಪ್ಪ? ಹೊಡೆದ ಓಕೆ, ನೀನು ಏಕೆ ಸಹಿಸ್ಕೊಳ್ಳಿಲ್ಲ? ಸಹಿಸು ಅದನ್ನ ನೀನು. ನೋಡಿ, ಅದ್ಭುತವಾದ ಉತ್ತರ, ಒಂದು ಪರಿಹಾರ, ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ಸಹಿಸು ಅವಮಾನವನ್ನು. ಅವನು ಹೊಡೆದ, ಅವಮಾನ ಆಯ್ತು, ಹೇಗ್ ಸಹಿಸ್ಕೊಳ್ಳಿಲ್ಲ? ಸಹಿಸ್ಕೋ. ನೀನು ಧ್ಯಾನಕ್ಕೆ ಬಂದಿದ್ದೀಯಾ, ಧ್ಯಾನ ಮಾರ್ಗಕ್ಕೆ ಬಂದಿದ್ಯಾ, ನೀನು ಧ್ಯಾನ ಮಹಾಚಕ್ರಕ್ಕೆ ಬಂದಿದ್ಯಾ, ಮತ್ತೆ ಇಲ್ಲಿ ಬಂದು ಇಲ್ಲಿರುವ ಮಹಾನ್ ದೊಡ್ಡ ಪಿರಮಿಡ್ ಒಳಗಡೆ ಬಂದಿದ್ಯಾ, ಧ್ಯಾನಕ್ಕೆ ಕುಳಿತಿದ್ಯಾ. ನೀನೇನೋ ಡಿಸ್ಟರ್ಬ್ ಮಾಡಿರ್ತೀಯೋ ಅಥವಾ ಇಲ್ವೋ, ಆ ಹೊಡೆದವನು ಸರಿಯಾಗಿ ಹೊಡೆದಿದನೋ ಇಲ್ವೋ, ಅವೆಲ್ಲ ಅನವಸರ, ಅನಗತ್ಯ. ಪಿರಮಿಡ್ ಅಲ್ಲಿ ಕೂತಾಗ ಹೊಡೆದ ಅಂತ ಬಂದು ಹೇಳ್ತಿದಾರಲ್ಲ ಕಂಪ್ಲೇಂಟ್, ಅದಕ್ಕೆ ನೀನೇ ಏನೋ ಡಿಸ್ಟರ್ಬ್ ಮಾಡಿರ್ತೀಯೋ ಇಲ್ವೋ ಅಂದ್ರೆ, ಆ ಒಂದು ಹೊಡೆಯೋದು ಅನ್ನೋದ್ರ ಹಿಂದಿನ ಘಟನೆಯಂತೆ ಇವನೇ ಒಂದು ಏನೋ ಒಂದು ಮಾಡಿರ್ಬೋದಾದ ಸಾಧ್ಯತೆ ಇರುತ್ತೆ, ಕ್ರಿಯೆ ಪ್ರತಿಕ್ರಿಯೆ. ಸೊ ಸುಮ್ನೆ ಏನೂ ಆಗಲ್ಲ, ಕಾರಣ ಇಲ್ಲದೆ ಕಾರ್ಯ ಆಗೋದಿಲ್ಲ, ಏನೋ ಒಂದು ಕಾರಣ ಇರ್ತದೆ. ಅದಕ್ಕೆ ಅದು ಸೂಕ್ಷ್ಮವಾಗಿ ಮತ್ತೆ ಇಂಡೈರೆಕ್ಟ್ ಆಗಿ ಅವನಿಗೆ ಹೇಳ್ತಿದ್ದಾರೆ ಪತ್ರಿಜಿಯವರು, ನೀನು ಧ್ಯಾನಕ್ಕೆ ಹೋಗಿ ಕೂತಿದೀನಿ ಅಂತ ಹೇಳ್ತಾ ಇದೀಯಾ ತಿರುಗಂಟು ಒಳಗಡೆ, ಧ್ಯಾನ ಮಹಾಚಕ್ರ ಬಂದು ಏನೋ ಡಿಸ್ಟರ್ಬ್ ನೀನು ಮಾಡಿರ್ತೀಯೋ ಅಥವಾ ಇಲ್ವೋ. ನಾವು ಮಾಡಿದ್ಯಾ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಿಲ್ಲ, ಮಾಡಿರ್ಬೋದು ಅಥವಾ ಇಲ್ದೇ ಇರ್ಬೋದು. ಅಥವಾ ಅವನು ಹೊಡ್ತಿರೋನು ಕೂಡ ಸರಿಯಾಗಿ ಹೊಡೆದ್ನ ಇಲ್ವೋ,
ಅಲ್ಲಿ ಏನು ಬೇಕಾದ್ರೂ ಆಗಿರ್ಬೋದು. ಬೇರೆ ಒಂದು ದೃಷ್ಟಿಕೋನದಲ್ಲಿ ನಾವು ಇದನ್ನ ವಿಮರ್ಶೆ ಮಾಡ್ಬೇಕಾಗುತ್ತೆ. ಯಾವುದೇ ಒಂದು ಘಟನೆಗಳನ್ನ ಮೇಲ್ನೋಟಕ್ಕೆ ಅದು ಆ ರೀತಿ ಅನ್ಸಿದ್ರು ಅಲ್ಲಿ ಸೂಕ್ಷ್ಮವಾಗಿ ಇನ್ನೊಂದು ಯೋಗ ದೃಷ್ಟಿಯಲ್ಲಿ ನೋಡಿದ್ರೆ ಅಲ್ಲಿ ಅದರ ನಾವು ತಿಳ್ಕೊಂಡಿದ್ದ ವಿರುದ್ಧ ರೀತಿ ಕೂಡ ಏನೋ ಒಂದು ಸಂಭವಿಸಿರ್ಬಹುದು. ಅದಕ್ಕೆ ಅದು ಅನವಸರ, ಅದು ಬೇಕಾಗಿಲ್ಲ. ಆಗಿದೆಯೋ ಇಲ್ವೋ ಏನಂದ್ರೆ ತಿಂಕೆ ಮಾಡಬಹುದು, ಯೋಚನೆ ಮಾಡೋದು ಬೇಕಾಗಿಲ್ಲ, ಅನಗತ್ಯ. ಒಟ್ಟಿನಲ್ಲಿ ಅದು ಒಂದು ಪರೀಕ್ಷೆ ಅಷ್ಟೇ. ಅಲ್ಲಿ ನಾವು ತಿಳ್ಕೊಬೇಕಾಗಿರೋದು ಅಲ್ಲಿ ಅವ್ನು ವಿಮರ್ಶೆ ಮಾಡೋ ಬದ್ಲು ಅವ್ನ ಯಾಕೆ ಹೊಡೆದ, ಅಥವಾ ನಾನು ಏನ್ ಮಾಡಿಲ್ವಲ್ಲ, ಅಥವಾ ಮಾಡಿದ್ನೋ ಇಲ್ವೋ, ಅವ್ನು ನೋಡಿದ್ನೋ ಇಲ್ವೋ, ಸರಿಯಾಗಿ ಹೊಡೆದ್ ಅವೆಲ್ಲ ನೂರಾರು ಪ್ರಶ್ನೆಗಳು ಉದ್ಭವಿಸ್ತೇವೆ ಅಲ್ಲಿ ಯೋಚನೆ ಮಾಡ್ತಾ ಹೋದ್ರೆ. ಅದನ್ನ ನಾವು ಸೀರಿಯಸ್ ಆಗಿ ತಗೊಂಡ್ರಿ, ಅದು ಹಂಬಂತ ತಗೊಂಡ್ರಿ. ಅದಕ್ಕೆ ಅದ್ರ ಬದಲು ಅದೊಂದು ಪರೀಕ್ಷೆ ಅಂತ ಅನ್ಕೊಳ್ಬೋದಲ್ಲ ನೀನು. ಆಗ ನೋಡಿ ಅದು ಪರೀಕ್ಷೆ ಅಂತ ಬಂತು. ಅಲ್ಲಿ ಅಂತಹ ಸಮಯದಲ್ಲಿ ಅವಮಾನ ಅಂತ ಅನ್ಕೊಂಡು ನಾವು ಅದನ್ನ ಅಲ್ಲಿ ಅದನ್ನ ಒಂದು ಅವಮಾನನೆ ಅಂತ ಅನ್ಕೊಂಡ್ರು ಅದನ್ನ ಸಹಿಸದೇ ಇದ್ರೆ ಯೋಗ ಭ್ರಷ್ಟ. ಇಲ್ಲಿ ಅತ್ಯದ್ಭುತವಾದ ಉದಾಹರಣೆ ಇಲ್ಲಿ ನಮ್ಮೆಲ್ಲರಿಗೂ ಪ್ರತಿನಿತ್ಯ ಜೀವನದಲ್ಲಿ ನಡೆಯುವಂಥದ್ದು ಘಟನೆಗಳನ್ನ ನಾವು ಸಹಜವಾಗಿ ನೋಡುವಂಥದ್ದು. ಅಲ್ಲಿ ನಾವು ಸಹಿಸದೇ ಇದ್ರೆ ಯೋಗ ಭ್ರಷ್ಟ ಆಗೋಗ್ಬಿಡ್ತೀವಿ. ನಮ್ಗೆ ಎಷ್ಟೋ ಜನ ಆಗಿರುತ್ತೆ ಇದು, ಎಷ್ಟೋ ಜನಗಳ ಘಟನೆಗಳಿಗೆ ಪ್ರಭು ಮಾಸ್ಟರ್ಸ್ಗಳು ಸಹ ಏನೋ ಒಂದು ಸಣ್ಣ ಪುಟ್ಟ ಘಟನೆಗಳು, ಎಲ್ಲೋ ಒಂದು ವ್ಯತ್ಯಾಸಗಳು ಯೋಗ ಧ್ಯಾನ ಮಹಾಚಕ್ರಗಳಲ್ಲಿ, ಧ್ಯಾನ ಯಜ್ಞಗಳಲ್ಲಿ, ದಿನನಿತ್ಯ ಜೀವನಗಳಲ್ಲಿ ಎಲ್ಲಾದ್ರೂ ಏನಾದ್ರೂ ಒಂದು ಸಣ್ಣ ಪುಟ್ಟ ಸಹಜ. ಮನೆಯಲ್ಲವ್ರಿಗೂ ಎಲ್ಲಾದ್ರೂ ಒಂದು ಸಣ್ಣ ಪುಟ್ಟದ್ದು ಅಲ್ಲಿ ನಾವು ಅದನ್ನ ಪರೀಕ್ಷೆ ಅಂತ ತಕ್ಷಣ ಪ್ರಜ್ಞೆಯಲ್ಲಿ ತಿಳ್ಕೊಳ್ದೆ ಇದ್ರೆ, ಅಲ್ಲಿ ಪ್ರತಿಕ್ರಿಯಿಸಿದ್ರೆ, ಅವಮಾನ ಸಹಿಸದೆ ಹೋದ್ರೆ, ಈ ರೀತಿ ಇವ್ನು ಹೇಳಿದ್ನಲ್ಲ ಬಂದು ಕಂಪ್ಲೇಂಟ್ ಮಾಡಿದ್ರೆ ಅಥವಾ ಅವನಿಗೆ ವಾಪಸ್ ಏನಾದ್ರು ನಾವು ತಿರುಗಿ ಹೊಡೆಯೋದ ಮಾಡಿದ್ರೆ ಆಯ್ತು, ಅಲ್ಲಿ ಯೋಗ ಭ್ರಷ್ಟರಾಗೋಗ್ಬಿಟ್ರು. ನೋಡಿ ಎಷ್ಟು ಬಹಳ ಸೂಕ್ಷ್ಮವಾದ ವಿಷಯ ಯೋಗ ಭ್ರಷ್ಟರಾಗೋದು. ಈ ತರ ಹೇಗೆ ನಮ್ಗೆ ಅರಿವಿಲ್ದಲೇ ಪರೀಕ್ಷೆ ಬರುತ್ತೆ, ನಾವು ಅರಿವಿಲ್ದಲೇ ಯೋಗ ಭ್ರಷ್ಟ ಆಗ್ತೀವಿ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಆಳವಾಗಿ ತಿಳ್ಕೊಳ್ಬೇಕಾಗಿದೆ. ಅದನ್ನ ಕಿರುನಗೆಯೊಂದಿಗೆ ಸಹಿಸ್ಬೇಕಂತೆ. ಇಲ್ಲಿ ಇನ್ನೊಂದು ಅದ್ಭುತವಾಗಿ ಕೇವಲ ಸಹಿಸೋದು ಅಷ್ಟೇ ಅಲ್ಲ, ಕಿರುನಗೆಯಿಂದ ಸಹಿಸ್ಬೇಕಂತೆ. ಅದಕ್ಕೆ ಬದಲಾಗಿ ಕೋಪ ಬಂದು ನೀನು ರಿಯಾಕ್ಟ್ ಮಾಡಿದ್ರೆ ಯೋಗ ಭ್ರಷ್ಟ ಆಗ್ಬಿಟ್ಟೆ. ನಿನ್ನ ಯೋಗ ಸರಿಯಾಗಿ ಇದೆಯೋ ಇಲ್ವೋ ಅಂತ ನಿನಗೆ ಒಂದು ಪರೀಕ್ಷೆ ಬಂದಾಗ ಆ ಪರೀಕ್ಷೆ ಪಾಸ್ ಆಗ್ಬೇಕು. ಇಲ್ಲಿ ಯೋಗ ಮಾರ್ಗದಲ್ಲಿದ್ದಾಗ ಬರೋ ಪರೀಕ್ಷೆಗಳು ನಾವು ನಿಜವಾಗ್ಲೂ ಯೋಗ ಮಾರ್ಗದಲ್ಲಿ ಇದೀವೋ ಇಲ್ವೋ ಅಂತ ಎಚ್ಚರಿಸಕ್ಕೆ, ನಮಗೆ ನಾವೇ ತಿಳ್ಕೊಳಕ್ಕೆ ಒಂದು ನಡೆಯೋ ಘಟನೆಗಳು. ಇದು ಪ್ರಕೃತಿಯಿಂದ ಸಹಜವಾಗಿ ಬರುವಂತದ್ದು. ಇವೆಲ್ಲ ಘಟನೆಗಳು ಯೋಗಿಗೆ ಬರುವಂತ ಘಟನೆಗಳು. ಆದ್ರಿಂದ ನಾವು ಈ ಪರೀಕ್ಷೆಯಲ್ಲಿ ಪಾಸ್ ಆಗದೆ ಇದ್ರೆ, ರಿಯಾಕ್ಷನ್ ಆಗ್ಬಿಟ್ರೆ, ಪ್ರತಿಕ್ರಿಯಿಸಿದ್ರೆ ನಾವು ಯೋಗ ಭ್ರಷ್ಟರಾಗೋದಕ್ಕೆ. ಸೊ ಈ ಪರೀಕ್ಷೆ ಪಾಸ್ ಆಗ್ಬೇಕು. ಆಮೇಲೆ ಪ್ರಪಂಚವೆಲ್ಲ ಯೋಗಿಗಳನ್ನ ಅವಮಾನ ಪಡಿಸ್ತಾ ಇರುತ್ತಂತೆ. ಇದೊಂದು ಯೂನಿವರ್ಸಲ್ ಟ್ರೂತ್, ಸರ್ವಕಾಲಿಕ ಸತ್ಯ ನೋಡಿ. ಮತ್ತೆ ಹೇಳ್ತಾರೆ ಪ್ರತಿದಿನ ನಾವು ಯೋಗ ಮಾರ್ಗಕ್ಕೆ ಬಂದ ತಕ್ಷಣ ಮಹಾ ತಪಸ್ವಿಗಳು, ಮಹಾಗುರುಗಳು, ಶ್ರೇಷ್ಠರು ಆದ ತಕ್ಷಣ ಗೌರವ ಕೊಡೋರು ಇರ್ತಾರೆ. ಅದೇ ಸಮಯದಲ್ಲಿ ಅವ್ರನ್ನ ಕಂಡು ಸಹಿಸ್ತಾ ಇದ್ದವರು, ಅವ್ರನ್ನ ಕಂಡು ಹೊಟ್ಟೆ ಕಿಚ್ಕೊಡೋರು, ಅವ್ರನ್ನ ಅಲ್ಲಿ ಕಾಂಪಿಟೇಷನ್ ಅಥವಾ ಅಲ್ಲಿ ಅವ್ರನ್ನ ಏಳಿಗೆ ಸಹಿಸ್ತಾ ಇದ್ದವರು ತುಂಬಾ ಜನ ಇರ್ತಾರೆ ಈ ಪ್ರಪಂಚದಲ್ಲಿ. ದುಷ್ಟ ವ್ಯಕ್ತಿಗಳು ಅವರು ಈ ಪ್ರಪಂಚದಲ್ಲಿ ಅವಮಾನ ಪಡಿಸ್ತಾನೆ ಇರ್ತಾರಂತೆ ಯೋಗಿಗಳನ್ನ. ಈ ಪ್ರಪಂಚ ಎಲ್ಲ ಯೋಗಿಗಳನ್ನ ಪಡಿಸ್ತಾ ಇರುತ್ತೆ, ಹಿಂಸೆ ಪಡಿಸ್ತಾ ಇರುತ್ತೆ ಯಾವ್ದಾದ್ರು ಒಂದ್ ರೀತಿಯಲ್ಲಿ. ಈಗ ಹೇಳಿದ ಮೇಲೆ ಉದಾಹರಣೆ ಅಷ್ಟೇನೆ, ಒಂದು ಅವ್ನ್ ಬೈದ ಹೊಡೆದ ಅಂತ ವಿಧಾನಗಳು ಯಾವ್ದಾದ್ರು ರೀತಿಯಲ್ಲಿ, ಹಲವಾರು ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಈ ಪ್ರಪಂಚ ಯೋಗಿಗಳನ್ನ ಅಂದ್ರೆ ಇದೆ ಪರೀಕ್ಷೆಗಳನ್ನ ನೋಡಿ ಹೇಗೆ ಬರುತ್ತೆ. ಆಗ ಮೇಲಿಂದ ಮೇಲೆ ಹಿಂಸೆ ಮಾಡ್ತಾನೆ ಇರುತ್ತೆ. ನೀನು ಅದನ್ನು ಸ್ವೀಕರಿಸ್ತೇ, ಅವಮಾನ ಹೊಂದಿದ್ರೆ ಯೋಗ ಭ್ರಷ್ಟ ಆಗ್ತೀಯ. ಯೋಗಿಗಳಿಗೆ ಬರುವಂತಹ ಇಂಥ ಯಾವುದೇ ಪರೀಕ್ಷೆಗಳು ಎಲ್ಲಿಂದನಾದ್ರೂ, ಹೇಗಾದ್ರೂ, ಯಾರಿಂದನಾದ್ರೂ, ಯಾವಾಗ ಬಂದ್ರು ಸ್ವೀಕರಿಸಕ್ಕೆ ರೆಡಿ ಇರ್ಬೇಕು, ಸಿದ್ಧರಿರ್ಬೇಕು. ಕಿರುನಗೆಯಿಂದ ಸ್ವೀಕರಿಸ್ತಾ ಹೋದ್ರೆ ಅಲ್ಲಿ ನಾವು ಯೋಗ ಭ್ರಷ್ಟ ಆಗೋಗ್ಬಿಟ್ವಿ. ಎಷ್ಟು ಪರೀಕ್ಷೆಗಳು ಬಂದ್ರು ನಮ್ಮ ಪ್ರಜ್ಞೆ ಸ್ಥಿತವಾಗಿ ಇಟ್ಕೋಬೇಕು. ಸ್ಥಿತ ಪ್ರಜ್ಞೆ, ಅಲುಗಾಡದೆ ಒಂದೇ ಸಮವಾಗಿ. ಆ ಪ್ರಜ್ಞೆ ಅನ್ನೋದು ಧ್ಯಾನ ಮಾಡಿದಾಗ ಬರುತ್ತಂತೆ, ಕಾನ್ಶಿಯಸ್ನೆಸ್, ಯೋಗ ಪ್ರಜ್ಞೆ.
ಇಲ್ಲಿ ಪ್ರಜ್ಞೆ ಅಂತ ನಾವು ಸುಮ್ನೆ ಈಗ ಪ್ರಜ್ಞಾಹೀನ ಅನ್ನೋದು ಸಹಜವಾಗೂ ಹೇಳ್ತಾರೆ. ಈಗ ಎಷ್ಟೋ ಸಲ ಅನ್ಕಾನ್ಶಿಯಸ್ ಆಗಿದ್ದಾನೆ, ಪ್ರಜ್ಞೆ ತಪ್ಪೋಯ್ತು. ಕೆಲವೊಮ್ಮೆ ಯಾರಿಗಾದ್ರು ಅನಾರೋಗ್ಯ ಆದಾಗ ಪ್ರಜ್ಞೆ ತಪ್ತಾರೆ, ಅದು ಬೇರೆ. ಈಗ ಸಹಜವಾಗಿ ಪ್ರಜ್ಞೆಯಲ್ಲಿ ಇರೋದು ಬೇರೆ, ಯೋಗದ ಮಾಡಿ ಧ್ಯಾನ ಮಾಡಿ ಬರುವ ಪ್ರಜ್ಞೆ ಬೇರೆ, ಕಾನ್ಶಿಯಸ್, ಅದು ಇನ್ನೊಂದು ಬೇರೆ ರೀತಿ ಪ್ರಜ್ಞೆ, ಉನ್ನತವಾದ ಪ್ರಜ್ಞೆ, ಅವೇರ್ನೆಸ್, ಆಳವಾದ ಪ್ರಜ್ಞೆ, ನಿಜವಾದ ಆತ್ಮ ಪ್ರಜ್ಞೆ. ಸೊ ಆ ಸ್ಥಿತ ಪ್ರಜ್ಞೆ ನಾವು ಉಳಿಸ್ಕೋಬೇಕು. ಸ್ಥಿತವಾಗಿ ಅಂದ್ರೆ ಅಲುಗಾಡದೆ, ಅದನ್ನ ಯಾವಾಗಲೂ ಮತ್ತೆ ಕೆಳಗೆ ಹೋಗೋ ರೀತಿ, ಹೋಗದೇ ಇರೋ ರೀತಿ. ಸೊ ಅದರಿಂದ ಯೋಗದಿಂದ ಬರುವ ಈ ಪ್ರಜ್ಞೆಯನ್ನು ಸ್ಥಿತವಾಗಿ ಇಟ್ಕೊಂಡು ಅಸ್ಥಿತ ಆಗದೆ ಇಟ್ಕೋಬೇಕು. ಆ ರೀತಿ ಸ್ಥಿತ ಆಗದಲೆ ಅಸ್ಥಿತ ಆದ್ರೆ, ಸ್ಥಿತ ಅಂದ್ರೆ ಫರ್ಮಾಗಿ ಅಲುಗಾಡದೆ ಕಂಬದ ರೀತಿ ಯಾವುದಕ್ಕೂ ಅದು ಆ ಪ್ರಜ್ಞೆ ಅನ್ನೋದು ಕೆಳಗೆ ಇಳಿಬಾರದು. ಆ ಸ್ಥಿತ ಪ್ರಜ್ಞೆ ಒಂದೇ ಸಮವಾಗಿ ಒಂದೇ ಆ ಒಂದು ಪ್ರಜ್ಞೆಯ ಒಂದು ಅವೇರ್ನೆಸ್ ಅಲ್ಲಿ ಉನ್ನತ ಮಟ್ಟದಲ್ಲಿ ಆ ಪ್ರಜ್ಞಾ ಸ್ಥಿತಿಯಲ್ಲಿ ಇರಬೇಕು. ಅದನ್ನು ಸ್ಥಿತ ಆಗಿರ್ಬೇಕು. ಸ್ಥಿತ ಆಗದೆ ಅಂದ್ರೆ ಯೋಗ ಭ್ರಷ್ಟ ಆಗ್ಬಿಡ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞೆ ಅಂತ ಲೆಕ್ಕ ಇಲ್ಲದಷ್ಟು ಸಾರಿ ಬರುತ್ತಂತೆ. ನಾವು ಸಹ ಇದನ್ನ ನೋಡ್ಬೇಕಾಗುತ್ತೆ ಅಷ್ಟೇ. ಭಗವದ್ಗೀತೆಯಲ್ಲಿ ಬರುತ್ತೆ, ಲೆಕ್ಕ ಇಲ್ಲ ಅಂತ, ಅಷ್ಟು ಅಂತಾನೆ ಹೇಳಕ್ಕಾಗಲ್ಲ. ಬರೀ ಸ್ಥಿತಪ್ರಜ್ಞೆ ಅನ್ನೋದು ಸಾಕಷ್ಟು ಬರುತ್ತೆ. ಅಷ್ಟೊಂದು ಪ್ರಮುಖವಾಗಿದ್ದು ಸ್ಥಿತಪ್ರಜ್ಞೆ ಆಗಿರೋದು. ಸ್ಥಿತಪ್ರಜ್ಞವಾಗಿರೋನು ಹೇಗಿರ್ತಾನೆ ಅಂದ್ರೆ, ಇನ್ನೊಂದ್ಸಲ ಮತ್ತೆ ಉದಾಹರಣೆ ಕೊಡ್ತಾರೆ. ಸ್ಥಿತಪ್ರಜ್ಞೆ ಆಗಿರೋನು ಹೇಗಿರ್ತಾರೆ ಅಂದ್ರೆ, ಒಬ್ರು ಎಕ್ಸಾಂಪಲ್ ಉದಾಹರಣೆ, ನಾವು ಪಿರಮಿಡ್ ಒಳಗೆ ಧ್ಯಾನ ಮಾಡುವಾಗ ಈಗ ಮೇಲೆ ಒಬ್ಬ ಬಂದು ಕಂಪ್ಲೇಂಟ್ ಮಾಡಿದ ಪ್ರತಿಜರಿಗೆ, ಅದೇ ರೀತಿ ಈಗ ಹೇಳ್ತಾರೆ, ಸಹಜ ಒಂದು ವೇಳೆ ನಾವು ಧ್ಯಾನ ಮಾಡ್ತಾ ಇರ್ತೀವಿ ಪಿರಮಿಡ್ ಒಳಗೆ, ಆಗ ಯಾರೋ ಒಬ್ಬ ಬಂದು ಹೊಡೆದು ಅಥವಾ ಬೈದು ಡಿಸ್ಟರ್ಬ್ ಮಾಡಿದ್ರು, ಅಲ್ಲಿ ನಮ್ಮ ಪ್ರಜ್ಞೆ ಡಿಸ್ಟರ್ಬ್ ಆಗಬಾರ್ದು. ಅದು ಸ್ಥಿತಪ್ರಜ್ಞೆ. ಈಗ ಎಷ್ಟು ಸಲ ಈಗ ಅದನ್ನ ಕೇಳಿದಾಗ ನಾನು ನಿಜವಾಗ್ಲೂ ಸ್ಥಿತಪ್ರಜ್ಞೆಯಲ್ಲಿ ಇಲ್ಲ ಅಂತ ಅನ್ಸುತ್ತೆ ನಮ್ಗೆ. ಎಷ್ಟೋ ಸಲ ನಾವು ಧ್ಯಾನ ಮಾಡುವಾಗ ಯಾರ್ದೋ ಮೊಬೈಲ್ ಹೆಂಗಾಗುತ್ತೆ, ನಾವು ಸಡನ್ ಆಗಿ ರಿಯಾಕ್ಟ್ ಮಾಡಿ ಅವ್ರಿಗೆ ನಾವು ಬೈದಿದ್ದುಂಟು ಎಷ್ಟೋ ಸಲ. ಕೆಲವೊಂದು ಧ್ಯಾನ ಪಿರಮಿಡ್ ಅಲ್ಲಿ ಆಗ್ಬೋದು, ಧ್ಯಾನ ಮಹಾಚಕ್ರದಲ್ಲಿ ಕೆಲವರು ಗಂಟೆ ಬರ್ತಿರ್ತಾರೆ, ಚೇರ್ಸ್ ಹಾಕಿ, ಅಲ್ಲಿ ನಾವು ಪ್ರಜ್ಞೆ ಅಂದ್ರೆ ಅಲ್ಲಿ ಉದ್ದೇಶ ನಮ್ದು ಬೈಯೋದು ಅಂತಲ್ಲ, ನಮಗೂ ಡಿಸ್ಟರ್ಬ್ ಆಗುತ್ತೆ, ಬೇರೆಯವ್ರಿಗೂ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಎಷ್ಟೋ ಸಲ ಸ್ವಲ್ಪ ತಾಳ್ಮೆ ಕಳ್ಕೊಂಡು ಸ್ವಲ್ಪ ಏರು ದನಿಯಲ್ಲೋ ಅಥವಾ ಸ್ವಲ್ಪ ಸಿಟ್ಟಲ್ಲೋ ಆಗಿದ್ದುಂಟು ಸಹ. ಸತ್ಯ ನನಗೆ ಆಗಿದೆ ಎಷ್ಟೋ ಸಲ, ಬಸ್ಸಲ್ಲಿ ಬೈಕೊಳ್ಳೋದಾಗ್ಲಿ, ಅವರಿಗೆ ಜೋರ್ ಮಾಡೋದಾಗ್ಲಿ, ಆತರ ಮಾಡಿದ್ವಿ ನೋಡಿ. ಇಲ್ಲಿ ಇದು ಪರೀಕ್ಷೆ, ಅಲ್ಲಿ ನಾವು ಆ ರೀತಿ ಡಿಸ್ಟರ್ಬ್ ಮಾಡಿದ್ರು ನಾವು ಆ ಪ್ರಜ್ಞೆ ಡಿಸ್ಟರ್ಬ್ ಆಗಬಾರ್ದು. ನಮ್ಗೆ ಆ ಪ್ರಜ್ಞೆ ನಮ್ಮಲ್ಲಿರುವ ಯೋಗ ಪ್ರಜ್ಞೆ ಅದು ಅಲುಗಾಡಬಾರ್ದು, ಡಿಸ್ಟರ್ಬ್ ಆಗಬಾರ್ದು. ಆಳವಾಗಿ ನಾವು ಈ ಸಮುದ್ರದ ಆಳದಲ್ಲಿ ನೀರಿನ ಅಲೆಗಳು ದಡದಲ್ಲಿ ಮಾತ್ರ, ಆದ್ರೆ ಸಮುದ್ರದ ಮಧ್ಯದಲ್ಲಿ ಪ್ರಶಾಂತವಾಗಿರುತ್ತೆ ನೀರು, ಆಳವಾಗಿರುತ್ತೆ, ಆಳದಲ್ಲಿ. ಆ ರೀತಿ ನಾವು ಸ್ಥಿತಪ್ರಜ್ಞರಾಗಿರ್ಬೇಕು. ಅಲ್ಲಿ ನಮ್ಮ ಪ್ರಜ್ಞೆನ ಡಿಸ್ಟರ್ಬ್ ಮಾಡ್ಕೋಬಾರ್ದು. ಅದು ಕೊನೆಯ ಶ್ವಾಸದವರೆಗೂ ಪ್ರಜ್ಞೆ ಅಲುಗಾಡಬಾರ್ದು. ಅಲ್ಲಿ ಮಾತ್ರ ಅಲ್ಲ, ಪ್ರತಿ ಶ್ವಾಸದಲ್ಲೂ ಕೊನೆಯ ಶ್ವಾಸವರೆಗೂ, ಕೊನೆಯ ಉಸಿರಿರುವವರೆಗೂ ಆ ಪ್ರಜ್ಞೆ ಅಸ್ತಿತ್ವವಾಗ್ದಲೇ ಸ್ಥಿತವಾಗಿರ್ಬೇಕು, ಅಲುಗಾಡಬಾರ್ದು. ಇಲ್ಲಿ 2 ಪದಗಳಿದೆ, ಪ್ರಜ್ಞೆ ಮತ್ತು ಸ್ಥಿತ ಅಂತ. ಅದನ್ನು ವಿವರಿಸ್ತಾರೆ ಮತ್ತೆ. ನಿನಗೆ ಪ್ರಜ್ಞೆಯ ಅರಿವು ಬಂದ ಮೇಲೂ ನೀನು ಸ್ಥಿತಪ್ರಜ್ಞರಾಗಿರ್ಬೇಕು, ಅದು ಬಹಳ ಮುಖ್ಯ. ಅಂದ್ರೆ ಈಗಾಗ್ಲೇ ಹೇಳಿದ್ರು, ಯೋಗಿ ಅಲ್ಲದೆ ಇದ್ದವನು ಪ್ರಜ್ಞೆ ಇರುತ್ತೆ, ಯೋಗಿ ಆದವ್ರಿಗೂ ಪ್ರಜ್ಞೆ ಇರುತ್ತೆ. ಯೋಗಿ ಅಲ್ಲದೆ ಇದ್ದವ್ರಿಗೂ ಪ್ರಜ್ಞೆನೇ ಬೇರೆ, ಅದು ಪ್ರಾಪಂಚಿಕ ಪ್ರಜ್ಞೆ. ಯೋಗಿ ಆಗಿರೋರಿಗೆ ಬರೋ ಪ್ರಜ್ಞೆ ಆಧ್ಯಾತ್ಮಿಕ ಪ್ರಜ್ಞೆ. ಆ ಪ್ರಜ್ಞೆ ಯೋಗಿ ಆದ ನಂತರ ಬಂದಿದೆ, ಅದು ಬಂದ ನಂತರ ನಾವು ಸ್ಥಿತಪ್ರಜ್ಞರಾಗಿರ್ಬೇಕು ಯಾವಾಗ್ಲೂ, ಕೊನೆಯ ಉಸಿರಿರೋದು. ಈಗ ಹೇಗೆ ಎಕ್ಸಾಂಪಲ್ ಅಂದ್ರೆ ಕ್ರಿಕೆಟ್ ಇರ್ಬೇಕು ಕೊಡ್ತಾರೆ ಗುರುಗಳು. ಅಂದ್ರೆ ಎಕ್ಸಾಂಪಲ್, ಈ ನಾಟ್ ಔಟ್ ಬ್ಯಾಟ್ಸ್ಮನ್ ತರ ಇರ್ಬೇಕು ಒಂದು ಗೇಮ್ ಅಲ್ಲಿ. ಬ್ಯಾಟ್ಸ್ಮನ್ ಒಬ್ಬ ಹೋಗ್ತಾನೆ ಕ್ರಿಕೆಟ್ ಆಡಕ್ಕೆ, ಬಾಲ್ ಹಾಕ್ತಾ ಇರ್ತಾರೆ, ರನ್ ಹೊಡಿತಾ ಇರ್ತಾನೆ, ನಾಟ್ ಔಟ್ ಆಗ್ಬೇಕು.
ಔಟ್ ಆಗ್ಬಾರ್ದು. ಯಾಕೆ ಔಟ್ ಆದೆ ಅಂದ್ರೆ ಅಲ್ಲಿ ಒಂದು ಕ್ಷಣ ನಿನ್ನ ಪ್ರಜ್ಞೆ ಚದುರಿ ಹೋಯ್ತು. ಅದಕ್ಕೆ 100 ಬಾಲ್ ಚೆನ್ನಾಗ್ ಆಡಿದೆ, 101ನೇ ಬಾಲ್ಗೆ ಚದುರಿ ಹೋಗ್ಬಿಟ್ಟೆ, ಔಟ್ ಆದೆ. ಯೋಗಿ ಆದವನು ತನ್ನ ಜೀವನದಲ್ಲೂ ಕೂಡ ಒಬ್ಬ ಬ್ಯಾಟ್ಸ್ಮನ್ ರೀತಿನೇ, ನಾನು ಔಟ್ ಆಗದೆ ಇದ್ರೆ ಅವನು ಪರಮ ಯೋಗಿ, ಪರಮ ಗುರು ಅಂತೆ. ಅತ್ಯದ್ಭುತವಾಗಿ ಇಲ್ಲಿ ವಿವರಿಸ್ತಾ ಇದೆ. ಯಾರು ಔಟ್ ಆಗಲ್ವೋ, ನಾಟ್ ಔಟ್ ಆಗ್ತಿರ್ತಾರೋ ಯಾವಾಗ್ಲೂ ಕೊನೆವರೆಗೂ ಎಲ್ಲ ಬಾಲನ್ನು ಯಶಸ್ವಿಯಾಗಿ ಹೊಡೆದು ಎದುರಿಸಿ ಪ್ರತಿ ಬಾಲನ್ನು ಹೊಡೆದು ಔಟ್ ಆಗ್ತಾ ನಿಂತಾಗ, ಅದೇ ರೀತಿ ಯೋಗಿ ಅದನ್ನು ತನ್ನ ಜೀವನದಲ್ಲಿ ಬರುವ ಪ್ರತಿ ಪರೀಕ್ಷೆಗಳು ಒಂದು ಬಾಲ್ ತರ. ಪ್ರತಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಒಬ್ಬ ಬ್ಯಾಟ್ಸ್ಮನ್ ರೀತಿಯಲ್ಲಿ ನಾವು ಎದುರಿಸಿ ಪ್ರಜ್ಞೆ ಕಳೆದುಕೊಳ್ಳದೆ ಸ್ಥಿತವಾಗಿದ್ದು ಜೀವನದಲ್ಲಿ ಆ ಬಾಲ್ ಬ್ಯಾಟ್ಸ್ಮನ್ ರೀತಿ ನಾವು ಎದುರಿಸಿ ನಿಂತಾಗ ನಾಟ್ ಔಟ್ ಆದ್ರೆ ಅವರು ಒಬ್ಬ ಪರಮ ಯೋಗಿ, ಪರಮ ಗುರು, ಆ ಸ್ಥಾನಕ್ಕೆ ಹೋಗ್ಬೇಕು ಎಲ್ಲರೂ. ಪರಮ ಯೋಗಿ, ಪರಮ ಗುರು, ಅದು ಬಹಳ ಬಹಳ ಮುಖ್ಯ. ಸೊ ಮಾಸ್ಟರ್ಸ್ ಇಲ್ಲಿ ಸಮಯ ಆಗಿದೆ, ಇನ್ನ ಇದು ಮುಂದುವರಿಯುತ್ತೆ, ನಾಳೆಗೆ ಮುಂದುವರಿಸ್ತೀನಿ. ಸೊ ಇಲ್ಲಿವರೆಗೆ ಅವಕಾಶ ಕೊಟ್ಟ PSS ಮೈಸೂರು ಮತ್ತೆ ಇದು ಇಲ್ಲಿವರೆಗೆ ಕೇಳಿಸಿಕೊಂಡ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಆತ್ಮಪೂರ್ವಕ ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್.